ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇದೊಂದು ಯೂಸ್ಫುಲ್ ವಿಡಿಯೋ ಅಂತಾನೆ ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಹೇರ್ ಫಾಲ್ ಅನ್ನೋದು ಕಾಮನ್ ಆಗ್ಬಿಟ್ಟಿದೆ. ಇದು ಹೆಣ್ಮಕ್ಳು ಅಂತಾನೂ ಇರ್ಬೋದು, ಗಂಡು ಮಕ್ಳು ಅಂತಾನೆ ಇರ್ಬೋದು, ಪ್ರತಿಯೊಬ್ಬರಿಗೂ ಹೇರ್ ಫಾಲ್ ಇದೆ. ಅದರಲ್ಲೂ ಇತ್ತೀಚೆಗೆ ಒಂದು ಚಿಕ್ಕ ಮಕ್ಳಿಗೇನೆ ಕೂಡ ಹೇರ್ ಫಾಲ್ ಶುರು ಆಗ್ಬಿಟ್ಟಿದೆ. ಹೇರ್ ಫಾಲ್ ಆಗ್ತಾ ಇತ್ತು, ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಾ ಇತ್ತು. ಸೊ ಅದರಿಂದ ಶಾರ್ಟ್ ಆಗಿ ಹೇರ್ ಕಟ್ ಮಾಡಿಸ್ಕೊಂಡು ಬಂದ್ಬಿಟ್ಟಿದೆ. ಹೇರ್ ಫಾಲ್ ಜಾಸ್ತಿ ಆಗ್ತಾ ಇದೆಯಲ್ಲ ಅಂತ ಹೇಳಿ. ಆದ್ರೆ ಹೇರ್ ಕಟ್ ಮಾಡಿಸೋದೇ ಒಂದು ಸೊಲ್ಯೂಷನ್ ಅಲ್ಲ ಅಲ್ವಾ? ನಿಮ್ಗೂ ಏನಾದ್ರು ಕೂದಲು ತುಂಬಾನೇ ಉದುರ್ತಾ ಇದ್ರೆ ಮತ್ತೆ ಥಿನ್ನಿಂಗ್ ಸ್ಪಾರ್ಸ್ ಏರಿಯಾಸ್ ಏನಾದ್ರು ಇತ್ತು ಅಂತಂದ್ರೆ ಈ ವಿಡಿಯೋ ನಿಮ್ಗೋಸ್ಕರನೇ. ನಾನು ಸುಮಾರು 3 ತಿಂಗಳಿಂದ ಈ ಹೇರ್ ಗ್ರೋತ್ ಸಿರಮ್ ಡ್ರಾಪರ್ ನ ಕಂಟಿನ್ಯೂಸ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಮತ್ತೆ ಸುಮಾರು ಜನ ಹೆಣ್ಮಕ್ಳು ಡೆಲಿವರಿ ಆದ್ಮೇಲೆ ಈ ಪೋಸ್ಟ್ ಬಾಟಮ್ ಹೇರ್ ಫಾಲ್ ನ ಅನುಭವಿಸ್ತಿರ್ತಾರೆ. ಮತ್ತೆ ಇನ್ನೊಂದ್ ಏನ್ ಗೊತ್ತಾ, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇಂದ ಕೂಡ ಹೇರ್ ಫಾಲ್ ಆಗುತ್ತೆ, ಹಾಗೆ ಡೆನ್ಸಿಟಿನೂ ಕಡಿಮೆ ಆಗುತ್ತೆ. ಅಂತ ಟೈಮಲ್ಲಿ ನಾವು ನಮ್ಮ ಸ್ಕ್ಯಾಲ್ಪ್ಗೆ ಜೆಂಟಲ್ ಮಸಾಜ್ ಮತ್ತೆ ಕನ್ಸಿಸ್ಟೆಂಟ್ ಕೊಡೋದು ತುಂಬಾನೇ ಮುಖ್ಯ. ಇದು ಬೇರ್ ಅನಾಟಮಿ ಹೇರ್ ಗ್ರೋತ್ ಸಿರಮ್ ಡ್ರಾಪರು. ಇದರಲ್ಲಿ ಇರೋ ಡ್ರಾಪರ್ ಅಪ್ಲಿಕೇಶನ್ ತುಂಬಾ ಈಸಿ. ಸ್ಪಾರ್ಸ್ ಏರಿಯಾಸ್ ಮೇಲೆ ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಇದು ಫಾರ್ಮುಲಾ ಒಂದು ಲೈಟ್ ವೇಟ್ ಮತ್ತು ನಾನ್ ಗ್ರೀಸಿ ಆಗಿರುತ್ತೆ. ಆದ್ದರಿಂದ ಸ್ಕ್ಯಾಲ್ಪ್ ಮೇಲೆ ಗ್ರೀಸಿ ಫೀಲ್ ಕೊಡೋದಿಲ್ಲ. ಇನ್ನು ಈ ಸಿರಮ್ನ ಅಪ್ಲೈ ಮಾಡೋದ್ರಿಂದ ಏನಪ್ಪ ಅಡ್ವಾಂಟೇಜಸ್ ಅಂತಂದರೆ ನಮ್ಮ ಹೇರ್ ವಿಸಿಬಲ್ ಗ್ರೋತ್ ಜಾಸ್ತಿ ಆಗುತ್ತೆ, ಮತ್ತು ಹೇರ್ ಫಾಲ್ ಕಡಿಮೆ ಮಾಡೋದಕ್ಕೆ ಸಹಾಯ ಆಗುತ್ತೆ, ಮತ್ತು ಥಿನ್ನಿಂಗ್ ಮತ್ತು ಸ್ಪಾರ್ಸ್ ಏರಿಯಾಸ್ಗೆ ಕನ್ಸರ್ನ್ ಬೇಸ್ಡ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ನಾನು ಸುಮಾರು 4 ವೀಕ್ಸಿಂದ ಇದ್ರ ವ್ಯತ್ಯಾಸನ ಕಂಡಿದ್ದೀನಿ. ನನ್ನ ಬಿಫೋರ್ ಮತ್ತು ಆಫ್ಟರ್ ಪಿಕ್ಚರ್ಸ್ ಕೂಡ ಹಾಕಿದ್ದೀನಿ. ಅಂದರೆ 3 ತಿಂಗಳು ಮುಂಚೆ ನನ್ನ ಸ್ಕ್ಯಾಲ್ಪ್ ಹೇಗಿತ್ತು, ಇವಾಗ ಹೇಗಿದೆ ಅಂತ. ಸೊ ವಿಸಿಬಲ್ ಡೆನ್ಸಿಟಿ ಮತ್ತು ಓವರ್ ಆಲ್ ಫುಲ್ನೆಸ್ನಲ್ಲಿ ಸ್ಪಷ್ಟವಾದ ವ್ಯತ್ಯಾಸ ನಿಮಗೆ ಗೊತ್ತಾಗುತ್ತೆ. ಹೇರ್ ಫಾಲ್ ಕಮ್ಮಿ ಆಗಿ ಕೂದಲಿನ ವಾಲ್ಯೂಮ್ ಕೂಡ ಹೆಚ್ಚಾಗುತ್ತೆ, ಸ್ಕ್ಯಾಲ್ಪ್ ಹೆಲ್ತಿ ಆಗಿರುತ್ತೆ, ಮತ್ತು ಇದು ಲೈಟ್ ವೇಟ್ ಮತ್ತು ಕಂಫರ್ಟಬಲ್ ಯೂಸೇಜ್ ಕೂಡ. ಮತ್ತು ಇನ್ನೇನಪ್ಪ ಅಂದರೆ ಈ ಸಿರಮಲ್ಲಿ ಪ್ಲಾಂಟ್ ಡಿರೈವ್ಸ್ ಆಕ್ಟಿವೇಟ್ಸ್ ಇರೋದ್ರಿಂದ ಇದು ಸ್ಕ್ಯಾಲ್ಪ್ಗೆ ಜೆಂಟಲ್ ಅಪ್ರೋಚ್ ನೀಡುತ್ತೆ, ಮತ್ತು ಸ್ಕ್ಯಾಲ್ಪಲ್ಲಿ ಡರ್ಮಲ್ ಪಾಪಿಲ್ ಸೆಲ್ಸ್ ಆಕ್ಟಿವೇಶನ್ಗೆ ಹೆಲ್ಪ್ ಮಾಡುತ್ತೆ, ಮತ್ತು ಹೇರ್ ಫಾಲಿಕಲ್ಸ್ಗೆ ಅಗತ್ಯವಾದ ಎನರ್ಜಿ ಸಪೋರ್ಟ್ ಕೊಡುತ್ತೆ. ಹೇರ್ ಗ್ರೋತ್ ಫೇಸನ್ನು ಸಪೋರ್ಟ್ ಮಾಡುತ್ತೆ, ಹೇರ್ ಶೆಡ್ಡಿಂಗ್ ಫೇಸನ್ನು ರೆಡ್ಯೂಸ್ ಮಾಡುತ್ತೆ, ಅಂದರೆ ಅದಕ್ಕೆ ಹೆಲ್ಪ್ ಮಾಡುತ್ತೆ. ಲಾಂಗ್ ಟರ್ಮ್ ಜೆಂಟಲ್ ಕೇರ್ ಬೇಕಾದವ್ರಿಗೆ ಇದು ಸೂಕ್ತ ಆಯ್ಕೆ ಅಂತಲೇ ಹೇಳ್ತೀನಿ. ಪೋಸ್ಟ್ ಬಾಟಮ್ ಹೇರ್ ಫಾಲ್ ಆಗಿರಲಿ ಇಲ್ಲ ಥಿನ್ನಿಂಗ್ ಸಮಸ್ಯೆ ಇರಲಿ, ರೆಗ್ಯುಲರ್ ಯೂಸ್ ಮೂಲಕ ವಿಸಿಬಲ್ ಹೇರ್ ಗ್ರೋತ್ ಸಪೋರ್ಟ್ ಮಾಡೋ ಈ ಹೇರ್ ಗ್ರೋತ್ ಸಿರಮ್ ಡ್ರಾಪರ್ ಒಳ್ಳೆ ಆಯ್ಕೆ ಅಂತಲೇ ಹೇಳ್ತೀನಿ. ಏನ್ ಗೊತ್ತಾ, ನೀವು ಸುಮಾರು ಒಂದು 4 ವಾರಗಳಲ್ಲೇ ಇದ್ರ ರಿಸಲ್ಟ್ ನ ಕಾಣ್ಬೋದು. ಆದ್ರೆ ನಿಮ್ಗೆ ಬೆಸ್ಟ್ ರಿಸಲ್ಟ್ ಬೇಕು ಅಂತಂದ್ರೆ ಇದನ್ನ ಕನ್ಸಿಸ್ಟೆಂಟ್ ಆಗಿ ಯೂಸ್ ಮಾಡಿದ್ರೆ ಮಾತ್ರನೇ ನಿಮ್ಗೆ ಪಕ್ಕ ರಿಸಲ್ಟ್ ಗೊತ್ತಾಗೋದು. ಸೊ ಖಂಡಿತ ಯೂಸ್ ಮಾಡ್ತೀನಿ. ನಾನು ಯೂಸ್ ಮಾಡ್ತಾ ಇರೋದ್ರಿಂದ ಖಂಡಿತ ನಿಮ್ಗೆ ಇದನ್ನ ಹೈಲಿ ರೆಕಮೆಂಡ್ ಮಾಡ್ತಿದ್ದೀನಿ. ನಾನು ಹೇಳ್ದಂಗೆ ನಂಗೆ ತುಂಬಾನೇ ಹೇರ್ ಫಾಲ್ ಆಗ್ತಿದ್ರಿಂದ ಇವಾಗ ನನಗೆ ಬೆಸ್ಟ್ ಪ್ರಾಡಕ್ಟ್ ಅಂತಾನೆ ಹೇಳ್ತೀನಿ. ನಾನು ಇದಾಗಲೇ 2ನೇದೋ 3ನೇದೋ ಬುಕ್ ಮಾಡ್ಕೊತಾ ಇರೋದು. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್, ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ನಿಮ್ಗೂ ಏನಾದ್ರು ಈ ಪ್ರಾಡಕ್ಟ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದ್ರ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ. ಬೇಕು ಅಂತಂದ್ರೆ ಚೆಕ್ ಮಾಡಿ ಬೈ ಮಾಡ್ಬೋದು ಫ್ರೆಂಡ್ಸ್. ಓಕೆನಾ? ಮಿಸ್ ಮಾಡಬೇಡಿ. ತುಂಬಾನೇ ಹೇರ್ ಫಾಲ್ ಯಾರಿಗೆ ಆಗ್ತಾ ಇದೆ ಅವ್ರಿಗೆ ಇದು ಬೆಸ್ಟ್ ಪ್ರಾಡಕ್ಟ್ ಅಂತಾನೆ ಹೇಳ್ತೀನಿ. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಸಿಗೋ ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.